ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 14ನೆಯ ವಾರ, ಜುಲೈ 11, 2026 ಶನಿವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 10ನೇ ಅಧ್ಯಾಯ 24ರಿಂದ 33ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಶಿಷ್ಯರಿಗೆ ಕೊಟ್ಟ ಆದೇಶ ಇದು: ಗುರುವಿಗಿಂತ ಶಿಷ್ಯನು ಶ್ರೇಷ್ಠನಲ್ಲ, ದಾಸನು ದಣಿಗಿಂತ ದೊಡ್ಡವನಲ್ಲ. ಗುರುವಿನಂತೆ ಶಿಷ್ಯನು, ದಣಿಯಂತೆ ದಾಸನು ಆದರೆ ಸಾಕು. ಮನೆಯ ಯಜಮಾನನನ್ನೇ ಬೆಲ್ಜೆಬೂಲ್ ಎಂದು ಕರೆದಿರುವಾಗ ಅವನ ಮನೆಯವರನ್ನು ಇನ್ನೆಷ್ಟು ಅವಹೇಳನ ಮಾಡಲಾರರು. ಜನರಿಗೆ ಭಯಪಡಬೇಡಿ. ಮುಚ್ಚುಮರೆ ಆಗಿರುವುದೆಲ್ಲ ಬಟ್ಟ ಬಯಲಾಗುವುದು, ಗುಟ್ಟಾಗಿ ಇರುವುದೆಲ್ಲ ರಟ್ಟಾಗುವುದು. ನಾನು ಕತ್ತಲಲ್ಲಿ ಹೇಳುವುದನ್ನು ನೀವು ಬೆಳಕಿನಲ್ಲಿ ಪ್ರಚುರಪಡಿಸಿರಿ. ಕಿವಿಮಾತಾಗಿ ಕೇಳಿದ್ದನ್ನು ಮನೆ ಮಾಳಿಗೆಯ ಮೇಲೆ ನಿಂತು ಸಾರಿರಿ. ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ, ಏಕೆಂದರೆ ಅವರಿಂದ ಆತ್ಮವನ್ನು ಕೊಲ್ಲಲು ಆಗದು. ಆದರೆ ದೇಹಾತ್ಮಗಳೆರಡನ್ನೂ ನರಕದಲ್ಲಿ ನಾಶ ಮಾಡಬಲ್ಲ ದೇವರಿಗೆ ಭಯಪಡಿ. ಒಂದು ಕಾಸಿಗೆ 2 ಗುಬ್ಬಚ್ಚಿಗಳನ್ನು ಮಾರುವುದಿಲ್ಲವೇ? ಆದರೂ ಅವುಗಳಲ್ಲಿ ಒಂದಾದರೂ ನಿಮ್ಮ ತಂದೆಯ ಅನುಮತಿಯಿಲ್ಲದೆ ನೆಲಕ್ಕೆ ಬೀಳುವುದಿಲ್ಲ. ಅಲ್ಲದೆ ನಿಮ್ಮ ತಲೆಗೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದುದರಿಂದ ಭಯಪಡಬೇಡಿ. ಅನೇಕ ಗುಬ್ಬಚ್ಚಿಗಳಿಗಿಂತ ನೀವು ಎಷ್ಟೋ ಮೌಲ್ಯವುಳ್ಳವರು. ಜನರ ಮುಂದೆ ತಾನು ನನ್ನವನೆಂದು ಬಹಿರಂಗವಾಗಿ ಒಪ್ಪಿಕೊಳ್ಳುವ ಪ್ರತಿಯೊಬ್ಬನನ್ನು ನಾನು ಸಹ ಸ್ವರ್ಗದಲ್ಲಿರುವ ನನ್ನ ಪಿತನ ಮುಂದೆ ನನ್ನವನೆಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ಯಾವನಾದರೂ ತಾನು ನನ್ನವನಲ್ಲ ಎಂದು ಜನರ ಮುಂದೆ ಬಹಿರಂಗವಾಗಿ ನಿರಾಕರಿಸಿದರೆ, ನಾನು ಸಹ ಸ್ವರ್ಗದಲ್ಲಿರುವ ನನ್ನ ಪಿತನ ಮುಂದೆ ನನ್ನವನಲ್ಲವೆಂದು ನಿರಾಕರಿಸುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಕತ್ತಲೆಯ ಅನ್ಯಾಯಗಳನ್ನು ಸತ್ಯದ ಬೆಳಕಿನಿಂದ ಜಯಿಸೋಣ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, 2ನೇ ಜಾಗತಿಕ ಯುದ್ಧದ ಸಮಯದಲ್ಲಿ, ಅಂದರೆ 1942-43ರ ಸಮಯದಲ್ಲಿ, ಜರ್ಮನಿಯ ಮ್ಯೂನಿಚ್ ವಿಶ್ವವಿದ್ಯಾಲಯದ ಕೆಲವು ಯುವಕ ವಿದ್ಯಾರ್ಥಿಗಳು ಹಿಟ್ಲರ್ನ ಕ್ರೂರ ಆಡಳಿತ ಮತ್ತು ನಾಜಿಗಳ ರಹಸ್ಯ ಸತ್ಯಗಳನ್ನು ಜಗತ್ತಿಗೆ ತಿಳಿಸಲು ದಿ ವೈಟ್ ರೋಸ್ ಎಂಬ ರಹಸ್ಯ ಗುಂಪನ್ನು ರಚಿಸಿದರು. ಅದರಲ್ಲಿ 21 ವರ್ಷದ ಯುವತಿ ಸೋಫಿ ಶೋಲ್ ಮತ್ತು ಆಕೆಯ ಸಹೋದರ ಹ್ಯಾನ್ಸ್ ಪ್ರಮುಖರಾಗಿದ್ದರು. ಹಿಟ್ಲರ್ನ ಸೈನಿಕರು ರಹಸ್ಯವಾಗಿ ಯಹೂದ್ಯರನ್ನು ಕೊಲ್ಲುತ್ತಿರುವುದು ಮತ್ತು ಯುದ್ಧದ ಹೆಸರಿನಲ್ಲಿ ಜನರನ್ನು ವಂಚಿಸುತ್ತಿರುವುದು ಈ ಯುವಕರಿಗೆ ತಿಳಿಯಿತು. ಯೇಸು ಇಂದಿನ ಶುಭ ಸಂದೇಶದಲ್ಲಿ ಹೇಳಿದಂತೆ, ಕತ್ತಲಲ್ಲಿ ಇರುವುದೆಲ್ಲ ಬೆಳಕಿಗೆ ಬರಬೇಕು ಎಂದು ನಿರ್ಧರಿಸಿದ ಈ ಯುವಕರು ನಾಜಿಗಳ ಅನ್ಯಾಯಗಳನ್ನು ಬಹಿರಂಗಪಡಿಸುವ ಕರಪತ್ರಗಳನ್ನು ರಹಸ್ಯವಾಗಿ ಮುದ್ರಿಸಿದರು. ಪ್ರಾಣದ ಹಂಗು ತೊರೆದು ಅವುಗಳನ್ನು ವಿಶ್ವವಿದ್ಯಾಲಯದ ತುಂಬ ಹರಡಿದರು ಮತ್ತು ಮನೆಗಳ ಮೇಲಿಂದ ಎಸೆದರು. ಕೊನೆಗೆ ಅವರು ಸಿಕ್ಕಿಬಿದ್ದರು. ನಾಜಿ ನ್ಯಾಯಾಲಯದಲ್ಲಿ ಅವರಿಗೆ ಮರಣದಂಡನೆ ವಿಧಿಸುವ ಮುನ್ನ ನ್ಯಾಯಾಧೀಶರು ಅವರನ್ನು ಹೆದರಿಸಲು ಯತ್ನಿಸಿದಾಗ ಸೋಫಿ ಶೋಲ್ ಧೈರ್ಯವಾಗಿ ಹೇಳಿದರು, ನಾವು ಹೇಳಿದ ಸತ್ಯವನ್ನೇ ಇಂದು ಇಡೀ ಜರ್ಮನಿ ಯೋಚಿಸುತ್ತಿದೆ, ಆದರೆ ಅದನ್ನು ಬಹಿರಂಗವಾಗಿ ಹೇಳಲು ಎಲ್ಲರೂ ಹೆದರುತ್ತಿದ್ದಾರೆ. 1943ರ ಫೆಬ್ರವರಿಯಲ್ಲಿ ಆಕೆಯನ್ನು ಗಿಲೋಟಿನ್ ಶಿರಚ್ಛೇದನ ಮೂಲಕ ಕೊಲ್ಲಲಾಯಿತು. ಆದರೆ ಆಕೆಯ ದೇಹವನ್ನು ಕೊಂದ ನಾಜಿಗಳಿಗೆ ಆಕೆಯ ಸತ್ಯದ ಆತ್ಮವನ್ನು ಮತ್ತು ಧ್ವನಿಯನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ. ಯುದ್ಧದ ನಂತರ ಆಕೆಯ ಧೈರ್ಯದ ಕತೆ ಜಗತ್ತಿನಾದ್ಯಂತ ಮನೆ ಮಾಳಿಗೆಯ ಮೇಲಿಂದ ಸಾರಿದಂತೆ ಬಟ್ಟ ಬಯಲಾಗಿ ಇಂದಿಗೂ ಪ್ರೇರಣೆಯಾಗಿದೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಬರುವಂತಹ ಯೇಸುವಿನ ಮಾತುಗಳು ನಮ್ಮ ಆಧ್ಯಾತ್ಮಿಕ ಮತ್ತು ನೈತಿಕ ಜೀವನದ ಮಹಾನ್ ಸತ್ಯಗಳನ್ನು ಸಾರುತ್ತವೆ. ಮುಚ್ಚುಮರೆ ಆಗಿರುವುದೆಲ್ಲ ಬಟ್ಟ ಬಯಲಾಗುವುದು. ಜಗತ್ತಿನಲ್ಲಿ ಅನ್ಯಾಯ, ಭ್ರಷ್ಟಾಚಾರ ಮತ್ತು ಸುಳ್ಳುಗಳನ್ನು ಎಷ್ಟೇ ರಹಸ್ಯವಾಗಿ ಮುಚ್ಚಿಟ್ಟರೂ ದೇವರ ಬೆಳಕಿನ ಮುಂದೆ ಅವು ಮುಂದೊಂದು ದಿನ ರಟ್ಟಾಗಲೇಬೇಕು. ಸತ್ಯಕ್ಕೆ ಸೋಲಿಲ್ಲ. ಪ್ರಿಯರೇ, ಯೇಸು ತಮ್ಮ ಶಿಷ್ಯರಿಗೆ ರಹಸ್ಯವಾಗಿ ಕಲಿಸಿದ ದೈವಿಕ ರಹಸ್ಯಗಳನ್ನು ಮತ್ತು ಪ್ರೀತಿಯ ಸಂದೇಶವನ್ನು ಇಡೀ ಜಗತ್ತಿಗೆ ಧೈರ್ಯವಾಗಿ ಸಾರಬೇಕು. ಸತ್ಯವನ್ನು ಮರೆಮಾಚಬಾರದು. ಅದನ್ನು ಮನೆ ಮಾಳಿಗೆಯ ಮೇಲೆ ನಿಂತು ಸಾರುವಂತೆ ಬಹಿರಂಗವಾಗಿ ಬದುಕಬೇಕು. ಇನ್ನು ಕೊನೆಯದಾಗಿ, ಮನುಷ್ಯರು ಕೇವಲ ನಮ್ಮ ಶಾರೀರಿಕ ದೇಹವನ್ನು ಮಾತ್ರ ನಾಶ ಮಾಡಬಹುದು. ನಮ್ಮ ಉದ್ಯೋಗ ಕಸಿದುಕೊಳ್ಳಬಹುದು, ಜೈಲಿಗೆ ಹಾಕಬಹುದು ಅಥವಾ ಕೊಲ್ಲಬಹುದು. ಆದರೆ ನಮ್ಮ ಶಾಶ್ವತವಾದ ಆತ್ಮವನ್ನು ಮುಟ್ಟಲು ಅವರಿಂದ ಸಾಧ್ಯವಿಲ್ಲ. ನಮ್ಮ ಆತ್ಮವನ್ನು ನರಕಕ್ಕೆ ತಳ್ಳಬಲ್ಲ ಏಕೈಕ ಶಕ್ತಿ ದೇವರಿಗೆ ಮಾತ್ರ ಇದೆ. ಆದ್ದರಿಂದ ಮನುಷ್ಯರ ಟೀಕೆ ಬೆದರಿಕೆಗಳಿಗೆ ಹೆದರದೆ ದೇವರ ಆಜ್ಞೆಗಳಿಗೆ ಮತ್ತು ನಮ್ಮ ಶುದ್ಧ ಮನಸ್ಸಾಕ್ಷಿಗೆ ಹೆದರಿ ಬಾಳಬೇಕು. ಆತ್ಮೀಯರೇ, ಇಂದಿನ ಶುಭ ಸಂದೇಶವನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಜೀವಿಸುವುದು? ಇಂದು ಮನೆ ಮಾಳಿಗೆಯ ಮೇಲೆ ನಿಂತು ಸಾರುವುದು ಎಂದರೆ
ಇಂಟರ್ನೆಟ್ ಮತ್ತು ಸಾಮಾಜಿಕ ಮಾಧ್ಯಮಗಳನ್ನು ಅಂದರೆ ಸೋಷಿಯಲ್ ಮೀಡಿಯಾಗಳನ್ನು ಒಳ್ಳೆಯ ಕಾರ್ಯಗಳಿಗಾಗಿ ಬಳಸಬಹುದು. ಕೇವಲ ನಕಾರಾತ್ಮಕತೆ, ದ್ವೇಷ ಬಿತ್ತುವ ಜಗತ್ತಿನಲ್ಲಿ ನಮ್ಮ ಪೋಸ್ಟ್ಗಳು, ನಮ್ಮ ಮಾತುಗಳು ದೇವರ ಪ್ರೀತಿ, ಶಾಂತಿ ಮತ್ತು ಸತ್ಯವನ್ನು ಸಾರುವಂತಿರಬೇಕು. ಪ್ರಿಯರೇ, ಇಂದಿನ ಯುವ ಪೀಳಿಗೆಯು ಸ್ನೇಹಿತರ ಒತ್ತಡಕ್ಕೆ ಮಣಿದು ತಪ್ಪು ಹಾದಿ ತುಳಿಯುತ್ತಿದೆ. ನಾನು ಬೇಡ ಅಂದರೆ ನನ್ನನ್ನು ಗ್ರೂಪ್ನಿಂದ ಹೊರ ಹಾಕ್ತಾರೆ, ಅಪಹಾಸ್ಯ ಮಾಡುತ್ತಾರೆ ಎಂಬ ಭಯ ಅವರಿಗಿರುತ್ತದೆ. ಯೇಸು ಹೇಳುತ್ತಾರೆ, ಜನರಿಗೆ ಹೆದರಬೇಡಿ, ಸತ್ಯದ ಪರವಾಗಿ, ಮೌಲ್ಯಗಳ ಪರವಾಗಿ ಒಂಟಿಯಾಗಿ ನಿಲ್ಲಬೇಕಾಗಿ ಬಂದರೂ ಧೈರ್ಯದಿಂದ ನಿಲ್ಲಿ, ದೇವರು ನಿಮ್ಮೊಂದಿಗಿದ್ದಾರೆ. ಹೌದು ಪ್ರಿಯರೇ, ದೇಹವನ್ನು ನಾಶ ಮಾಡುವ ತಾತ್ಕಾಲಿಕ ಲೌಕಿಕ ಶಕ್ತಿಗಳಿಗೆ ಹೆದರದೆ ನಮ್ಮ ಆತ್ಮವನ್ನು ಕಾಯುವ ಶಾಶ್ವತ ದೇವರ ಮೇಲೆ ನಂಬಿಕೆ ಇಡೋಣ. ಕತ್ತಲೆಯ ಅನ್ಯಾಯಗಳನ್ನು ಸತ್ಯದ ಬೆಳಕಿನಿಂದ ಜಯಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.